ಆ್ಯಂಡ್ ಇವತ್ತು ಬಾಯ್ಸ್ ಹಿಮಾಲಯನ್ 450 ಡೆಲಿವರಿ ಇದೆ. ಪೊಲೀಸ್ ಅಂತೀರಾ? ಹೆಲ್ಮೆಟ್ ಹಾಕಕ್ಕೆ ಏನು ಗುರು ನಿಮಗೆ? ನಾವು ಹಾಕಲ್ಲ ಅಂದರೆ ಬಿಡ್ತೀರಾ? ಇದೇ ಫೋಟೋ ಐತೆ, ನಾನು ಹಾಕ್ಲ ಹಂಗಾರೆ. ಓಕೆ ಬಾಯ್ಸ್, ಯಾರು ಬಂದಿದ್ದಾರೆ ಗೊತ್ತಾ? ಆ್ಯಕ್ಚುಲಿ ನಮ್ಮ ಗುರುಗಳಾದ ಒಳ್ಳೆ ನೋಡಲ್ ಬಂದಿದ್ದಾರೆ. ಅಣ್ಣ ದೊಡ್ಡ ಅಭಿಮಾನಿ ಅಣ್ಣ. ಆರಾಮ? ಹೇಗಿದ್ದೀರಾ? ಹುಡುಗನ ಡೆಲಿವರಿಗೆ ಓಕೆ ಬಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್. ನಾನು ನಿಮ್ಮ ಪ್ರತಿಗೌಡು. ಸೊ ನೋಡ್ತಾ ಇರ್ಬೋದು, ಇವತ್ತು ನನ್ನ ಪಾರ್ಕಿಂಗಲ್ಲಿ ನಾನು ಡಾಮಿ ಬಿಟ್ಬಿಟ್ಟು ಬೇರೆ ನಿಂತೈತೆ. ಸೊ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಾ, ಡಾಮಿನ ಕೊಟ್ಬಿಟ್ಟೆ. ಸೊ ಡಾಮಿನ ಕೊಟ್ಬಿಟ್ಟು ಇವಾಗ NSನ ತೊಗೊಂಡಿದ್ದೀನಿ. ಸೊ ಬರ್ರಿ, ಫಸ್ಟ್ ಡೇ ಕಾಲೇಜ್ಗೆ ನಾವು ನಮ್ಮ NSನ ತೊಗೊಂಡೋಗೋಣ. NS ಆ್ಯಕ್ಚುಲಿ ಇದು ನಾನು ಮೊದಲೇ ತೊಗೋಬೇಕಿತ್ತು, ತೊಗೋಬೇಕಾದ್ರೆ ತೊಗೊಳ್ಳಿಲ್ಲ. ಬಾಯ್. ಸೊ ಇವಾಗ ನನ್ನ ಹತ್ರ ಇದು ಆ್ಯಕ್ಚುಲಿ ಇದು ಬಂದುಬಿಟ್ಟು NS 200 ಅಲ್ಲ, 200 NS. ಸೊ ಯಾರಾದರೂ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಕ್ಲಾರಿಫಿಕೇಷನ್ ಕೊಡ್ತೀನಿ ನೋಡ್ರಿ. NS ಅಲ್ಲಿ ಐ ಥಿಂಕ್ ನನಗೆ ಗೊತ್ತಿರೋಂಗೆ ಒಂದು 3 ಜನ್ರೇಷನ್ ಬಂತು. ಫಸ್ಟು ಕ್ಲಿಯರ್ ಕಲರ್ದು 2013 ಅನ್ಕೊತೀನಿ ಅದು ಲಾಂಚ್ ಆಗಿದ್ದು. ಸೊ 2012 or 2013 ಲಾಂಚ್ ಆದಾಗ ಒಂದೇ ಫುಲ್ಲು ಸಾಲಿಡ್ ಕಲರು ಮ್ಯಾಟ್ ಫಿನಿಶ್ ಥರ ಡಾರ್ಕ್ ಕಲರಲ್ಲಿ ಬಿಟ್ಟಿದ್ರು. ಸೊ ಅದು ಫಸ್ಟ್ ಜನ್ರೇಷನ್. ಅದರಲ್ಲಿ ಒಂದು ಗೋಲ್ಡನ್ ಥರ ಬಿಟ್ಟಿದ್ರು, ಅದು ತುಂಬ ಟ್ರೆಂಡ್ ಆಗಿತ್ತು ಬಂಬಲ್ ಬಿ ಮಾಡಲ್ಗೆ ಅದು. ಮತ್ತು ಅದ ನಂತರ 2013 ಅನ್ಕೋತೀನಿ ಈ ಥರ ಡಿಸೈನ್ ಬಿಟ್ಟಿದ್ದು. ಅಂದರೆ 2 ಕಲರ್ ಗಾಡಿ ಇದೇನಿದೆ, ಬ್ಲ್ಯಾಕು ವೈಟು, ಆಮೇಲೆ ಏನು ಗ್ರಾಫಿಕ್ಸ್. ಆ್ಯಕ್ಚುಲಿ ಇದ್ರ ಮೇಲೆಲ್ಲ ಗ್ರಾಫಿಕ್ಸ್ ಇತ್ತು ಗುರು. ಆಮೇಲೆ ಇಲ್ಲಿ ಪಲ್ಸರ್ ಅಂತೆಲ್ಲ ಬರೆದಿತ್ತು. ಆ್ಯಕ್ಚುಲಿ ನಾನೇ ಕಿತ್ತಾಕ್ಸ್ಬಿಟ್ಟೆ ಅದನ್ನು. ಗಾಡಿ ನಮ್ಮ ಲಕ್ಕಿ ಬ್ರೋ ಹತ್ರ ಇದ್ದಾಗೆ ಕಿತ್ತಾಕ್ಸ್ಬಿಟ್ಟೆ. ಬೇಡ ಬ್ರೋ, ಚೆನ್ನಾಗಿ ಕಾಣ್ತಾ ಅಂದರೆ ಸ್ವಲ್ಪ ಡಲ್ಲಾಗಿತ್ತು ಕಲರು. ಸೊ ತಗ್ಸ್ಬಿಟ್ಟು ರಬ್ಬಿಂಗ್ ಓಡಿಸಿದ್ವಿ, ನಮ್ಮದೇ ಸ್ಟುಡಿಯೋ ಅಲ್ಲ. ಸೊ ಹುಡುಗರಿಗೆ ಹಾಕಿ ಕ್ಲೀನಾಗಿ ಕೆಲಸ ಮಾಡಿಸಿದ್ವಿ. ಅದ್ರ ಎಫೆಕ್ಟ್ ನೋಡ್ರಿ ಹೆಂಗಿದೆ, ಹೊಸದಿದ್ದಂಗೆ ಐತೆ ಗಾಡಿ ಮಾತ್ರ. ಈಗ ಸೀರಿಯಸ್ಲಿ ನಾನು ಇನ್ನೂ ದುಡ್ಡು ಸಿಟ್ಟಿಲ್ಲ, ಯಾಕಂದ್ರೆ ಬಟ್ಟೆ ಇಕ್ಕಿದಾರೆ ಇವಾಗ ಗೊತ್ತಿಲ್ಲ. ನನ್ನ ಬಟ್ಟೆ ನಾನು ಡಾಮಿನಲ್ಲಿ ಸೇರ್ಕೊಂಡೈತೆ. ಸೊ ಬಟ್ ಸೀರಿಯಸ್ಲಿ ಹೇಳ್ತೀನಿ, ಹೊಸ ಗಾಡಿ ಕಣ್ಣಂಗೆ ಕಾಣ್ತಾ ಇದೆ ಕಲರ್ ಮಾತ್ರ. ನನಗೆ ಅವತ್ತು ರಬ್ಬಿಂಗ್ ಮಾಡಿದಾಗಿಂದ ಫಿದಾ ಬಿಟ್ಟಿದ್ದೀನಿ ಕಲರ್ಗೆ. ಹೊಸ ಗಾಡಿ ಕಣ್ಣಂಗೆ ಕಾಣ್ತಿದೆ ಗುರು, ಸೀರಿಯಸ್ಲಿ. ಓಕೆನಾ? ಸೊ ಈ ಬಾಂಡ್ ಓಕೆ, ಅದು ಬಿಡ್ರೆ ಇದು ಸ್ಕೇಲು. ಇದಾದಮೇಲೆ 2016 PS4 NS 200 ಅಂತ ಲಾಂಚ್ ಆಗಿದ್ದು. ಈ ಮಾಡೆಲ್ಗಳೆಲ್ಲ 200 NS. ಈಗ ಬರ್ತಾ ಇರೋದಲ್ಲ NS 200. ಆ್ಯಕ್ಚುಲಿ NS ಸ್ಟಾರ್ಟಿಂಗಲ್ಲಿ ಬರ್ತದೆ ಅಷ್ಟೇ. ಈಗ ಬರ್ತಾರೆ BS4 BS6 ಗಾಡಿಗಳಿಗೆ. ಇದರಂಥ ರಾ ಪವರ್ ಗಾಡಿ ಇನ್ನೊಂದಿಲ್ಲ ಇದು ಲಾಂಚ್ ಆ ಟೈಮಲ್ಲಿ. ಇದನ್ನು ಸ್ಟಾಪ್ ಮಾಡೋಕ್ಕೆ ಮೇನ್ ರೀಸನ್ನೇ ಅದು. ಇದು ತುಂಬ ರಾ ಪವರು. ನೀವು ಒಂದು ಬಾಟ್ಲು ಫುಲ್ ಓಲ್ಡ್ ಮಂಗ್ ಕೊಡಿದ್ರೂ ಕಿಕ್ಕೆ ಇರುತ್ತೆ ಇಲ್ವೋ ಗೊತ್ತಿಲ್ಲ. ಈ ಗಾಡಿನ ಎತ್ಕೊಂಡು ಹೈವೇಲಿ ಓಡಿಸ್ಬಿಟ್ರೆ ಪಕ್ಕಾ ಕಿಕ್ಕೆ ಇರುತ್ತೆ, ಅಷ್ಟು ಸ್ಟ್ರಾಂಗ್ ಗಾಡಿ. ಏನು 76,000 ಹೊಡಿದೆ ಗುರು ಗಾಡಿ. ಒಂದು ಸಲ ಇಂಜಿನ್ ಬಿಚ್ಚಿಲ್ಲ ಇಲ್ಲಿವರೆಗೂ. ಯಾವ ರೇಂಜಿಗೆ ಇಂಜಿನ್ ಗಾಡಿ ಹೋಗುತ್ತೆ ಗೊತ್ತಾ? ಸುಮ್ಮನೆ ಇಟ್ಕೊಂಡು ಕೂತ್ಕೊಂಡ್ರೆ ಆರಾಮಾಗಿ ನನ್ನೇ ತಾನೆ ನನ್ನ ಕೈಲಿ 100 ಬಂತು 2 ಏನು ಚಿಂತೆ ಹೇಳು. ಗಾಡಿ ಪವರು ಅಲ್ಟಿಮೇಟು, ಕೇಳಂಗೆ ಇಲ್ಲ. ಚಿಂದಿ ಪವರು, ಚಿಂದಿ ಗಾಡಿ, ಸೈಕಾಗೈತೆ ಗಾಡಿ ಮಾತ್ರ ನೋಡ್ರಿ. ಕರೆಕ್ಟಾಗಿ ಟೈಮ್ ಟು ಟೈಮ್ ಸರ್ವಿಸ್ ಆಗಿದೆ. ಗಾಡಿ ಮೇಂಟೈನ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಅವ್ರ ಡ್ಯಾಡಿ ಕೊಡಿಸಿರೋ ಅವ್ರದ್ದು ಗಿಫ್ಟು. ಸೊ ಇದು ಗಾಡಿನ ಒಳ್ಳೆ ವೈಫ್ ನೋಡ್ಕೊಂಡಾರೆ, ಮಾತೇ ಬೇಡ. ಅವ್ರ ಹೆಂಡ್ತಿ ನೋಡ್ಕೊಂಡವ್ರು ಈ ಗಾಡಿನ. ಈಗ ನಾ ಹೇಗೆ ನಾನು ಡಾಮಿನಾರ್ನ ನನ್ನ ಗರ್ಲ್ ಫ್ರೆಂಡ್ ಥರ ನೋಡ್ಕೊತೀನಿ, ಆ ಥರ ಅವ್ರಿಂದ ಅವ್ರ ವೈಫೇ ಮಾಡ್ಕೊಂಬಿಟ್ಟಿದ್ದಾರೆ. ಫ್ರಮ್ ಪಾಸ್ಟ್ 10 years ಅವರ ಲೈಫ್ ಜೊತೆ ಇದೆ ಗಾಡಿ ಇದು. ಸೊ ಇವಾಗ ನಾನು ಬಂದ್ಬಿಟ್ಟಿದ್ದೀನಿ. ಬರ್ರಿ ಸೀದಾ ಹೋಗೋಣ. ಸ್ವಲ್ಪ ಪೆಟ್ರೋಲ್ ಹಾಕ್ಸೋಣ. ಪೆಟ್ರೋಲ್ ಹಾಕಿದೆ ನೆನ್ನೆ 250ಗೆ, ಬಟ್ ಯಾಕೋ ಅದು ಒಂದು ಕಡ್ಡಿನೂ ಕಾಣ್ತಲ್ಲ. ಸೊ ಒಂದು ಕಡ್ಡಿನಾದರೂ ಬರಲಿ. ಆ್ಯಂಡ್ ಪವರ್ ನೋಡ್ತೀರಾ, ಇಲ್ಲಿ ನೋಡ್ರಿ. ಇವತ್ತಿಗೂ ಗನ್ನು ಗಾಡಿ ನಾನೇ ಬೇಸ್ ಮಾಡಲ್ಲ. ಅದರಿಂದ ನನಗೆ ಸ್ವಲ್ಪ ಭಯ ಆಗುತ್ತೆ ಹೊಡಿಯೋಕ್ಕೆ. ಯಾಕಂದರೆ
ಸ್ಪೀಡೇನು ಹೋಗ್ಬಿಡ್ತೀನಿ, ಯಾರು ಅಡ್ಡ ಬಂತರು ಅಂತ ಹಿಂಗೆ ಬ್ರೇಕ್ ಹಿಡಿದ್ರೆ ಡಿಸ್ಕೋ ಲಾಕ್ ಆಗ್ಬಿಟ್ಟು ಜಂಪು ಹಂಗೆ 3 ಪಲ್ಟಿ ಹೊಡೆದು ಬಿಡ್ತೀನಿ ಹಂಗೆ. ಆ ಕಾರಣದಿಂದನೇ ಬೇಡ ಅಂತೇಳ್ಬಿಟ್ಟು ಜಾಸ್ತಿ ಸ್ಪೀಡ್ ಹೋಗ್ತಿಲ್ಲ. ಪೀಸಾಗೆ 60, 70, 60, 70. ನೆನ್ನಷ್ಟು ಗಾಡಿ ನಮ್ಮ ಮನೆಗೆ ತರಬೇಕು 60, 70. ನಾನೇ ಬೇಸ್ಬೇಕು ಗಾಡಿಗರು. ಸ್ವಲ್ಪ ಯಾಮರ್ದ್ರು ಬ್ರೇಕಿಂಗಲ್ಲಿ ಮೈ ತುಂಬ ಫುಲ್ ಟ್ಯಾಟೂಸು, ಕಲರ್ ಟ್ಯಾಟೂಸ್ ಆಗಲ್ಲ, ಒಂದೇ ಕಲರು, ರೆಡ್ಡು ಬ್ಲ್ಯಾಕು ಬ್ರೌನು, ಈ ಥರ ಡಿಪೆಂಡ್ ಆಗುತ್ತೆ ಗಾಯದ ಮೇಲೆ. ಒಟ್ಟಿನಲ್ಲಿ ಟ್ಯಾಟೂಸು, ಸ್ಕ್ರ್ಯಾಚು. ಬರೀ ಸೀದಾ ಕಾಲೇಜ್ ಹತ್ರ ಹೋಗಿ ಸಿಗೋಣ. ಆ್ಯಂಡ್ ಇವತ್ತು ಬಾಯ್ಸ್ ಹಿಮಾಲಯನ್ 450 ಡೆಲಿವರಿ ಇದೆ. ಸೊ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ಸೇ ಆ್ಯಂಡ್ ತುಂಬ ದಿವಸದಿಂದ ಫ್ರೆಂಡ್ ಕೂಡ ನನಗೆ. ಸೊ ತುಂಬ ಸಲ ಬನ್ನಿ ಬ್ರೋ ರೈಡಿಗೆ ಅಂತೆಲ್ಲ ಅಂದರು. ನನ್ನ ರೈಡ್ಗೆ ಯಾವ್ದಾರು ಒಂದು ರೈಡ್ ನಮ್ದು ಇರುತ್ತೆ ಇವರು. ಅವತ್ತು ಏನು ಮಾಡಿ ನಂದ ತಪ್ಪು, ನಮ್ಮ ರೈಡ್ ಇರೋ ಟೈಮಲ್ಲಿ ಅವರು ರೈಡ್ ಪ್ಲ್ಯಾನ್ ಮಾಡಿರ್ತಾರೆ. ಸೊ ಇಲ್ಲ ಬ್ರೋ, ಇಲ್ಲ ನಾನು ಹೋಗಿರೋ ಜಾಗ ಪ್ಲ್ಯಾನ್ ಹಾಕಿರ್ತಾರೆ, ಎಕ್ಸ್ಪ್ಲೋರ್ ಮಾಡೋಣ ಹೋಗಿರೋ ಜಾಗ ಮತ್ತೇ. ಬಟ್ ಅದು ಕೆಲವೊಂದ್ಸಲಿ ಹೋಗಿರೋ ಜಾಗಕ್ಕೆ ಹೋಗ್ಬೇಕು ಅಂದಾಗ ನನಗೆ ಬೋರ್ ಹೊಡಿಯುತ್ತೆ. ಯಾಕಣ್ಣ ಮಾಡ್ತೀನಿ ರೀ, ಇನ್ನೂ ಅಂಡರ್ ಏಜ್ ಇಲ್ಲ ಅನ್ಸುತ್ತೆ. ಅದು ನೋಡಿದ್ರೆ ಸ್ಕೂಲ್ ಯೂನಿಫಾರ್ಮು, ಚಿಕ್ಕ ಹುಡುಗ ಗಾಡಿ ಕೊಟ್ಬಿಟ್ಟು ಇವರಿಂದ ಹೆಲ್ಮೆಟ್ ಇಲ್ಲದೆ ಕೂತವ್ರೆ. ಹಾಕ್ತೀನಿ ರೀ ಫೈನು, ಮಾಡಿಸ್ತೀನಿ. ಯಾವುದದು ಬೈಸ್ ಕಮೆಂಟ್ ಮಾಡಿರಿ, ಅದು ಆ್ಯಪಲ್ಲಿ ನಾವು ಕಂಪ್ಲೇಂಟ್ ಮಾಡ್ಬೋದಲ್ಲ ಇವ್ರದ್ದು ಫೋಟೋನ. ಇಲ್ಲ ನೀವು ಫೋಟೋ ಕಂಪ್ಲೇಂಟ್ ಹಾಕ್ರಿ, ಹೇಳ್ತೀನಿ. ಇದು ಯಾವ ಏರಿಯಾನಪ್ಪ ಇದು? ಬ್ಯಾಡಹಳ್ಳಿ ಪೊಲೀಸ್ ಸ್ಟೇಷನ್ ಪಕ್ಕದ ರೋಡು. ಯಾವುದು? ಬ್ಯಾಡಹಳ್ಳಿ ಪೊಲೀಸ್ ಸ್ಟೇಷನ್ ರೋಡು. ಹಾಕ್ರಿ, ಇಲ್ಲಿ ಫೈನ್ ಹಾಕ್ಸ್ರಿ, ಹೇಳ್ತೀನಿ. ನಮಗೊಂದು ನ್ಯಾಯ, ಪೊಲೀಸವ್ರಿಗೊಂದು ನ್ಯಾಯನಾ? ಅಡ್ಡ. ಓಕೆ ಬೈಸ್ ಬರ್ರಿ, ಅದೇ ಹೇಳಿದ್ನಲ್ಲ ಸಾಯಂಕಾಲ 450 ಡೆಲಿವರಿ ಇದೆ, ಹೊಸ ಗಾಡಿ. ಸೊ ಅದಕ್ಕಾದ್ರೂ ಬನ್ನಿ ಬ್ರೋ ಅಂತ ನನಗೆ ಆಲ್ರೆಡಿ 1 ತಿಂಗಳಲ್ಲೇ ಹೇಳಿದರು. ಅಣ್ಣ ಲಾಸ್ಟ್ ಸೆಕೆಂಡಲ್ಲಿ ಇಂಡಿಕೇಟ್ರ್ ಹಾಕೋದಲ್ಲ ಅಣ್ಣ, 100 ಮೀಟರ್ಸಿಂದ ಇಂಡಿಕೇಟ್ರ್ ಹಾಕೋಣ ಸಾಕು. ಎಲ್ಲಿ ಹೋಗ್ಬೇಕು ಅಂತ ನಾವು ತಿಳ್ಕೊಂಬಿಟ್ಟು ಸ್ಲೋ ಆಗೋಯ್ತೀವಿ. ಓಕೆ ಅದೇ ಹೇಳಿದ್ನಲ್ಲ. ಸೊ ಮೊನ್ನೆಯಿಂದನೂ ಒಬ್ಬರು ಬರಬೇಕು ಅಂತ 1-2 ಸಲ ಕಂಟಿನ್ಯೂ ಮಿಸ್ ಹಾಕಿದ್ದಾರೆ. ಸೊ ನಮ್ಮವರೇ ನಮ್ಮ ಫ್ರೆಂಡ್ಶಿಪ್ಪಲ್ಲೇ ಗಾಡಿ ತೊಗೋತಾ ಅಂದಾಗ ನಾವು ಆಗ್ತಿರೋದು ಚೆನ್ನಾಗಿರಲ್ಲ. ಸೊ ಓಕೆ DL ಟೆಸ್ಟಿಂಗ್ ನಡೀತೈತೆ. ಲೆಫ್ಟ್ ಟು ರೈಟು 100ಗೆ ಹಾಕೋಣ. ಒಂದು ಪಾಯಿಂಟ್ ಆದರೂ ಬಾರಮರಯ್ಯ, 100 ರೂಪಾಯಿಗೆ 1 ಪಾಯಿಂಟ್ ಬರಲಿಲ್ಲ. ಏನು ಪೆಟ್ರೋಲ್ ಹಾಕ್ತಾರೋ ಇಲ್ವೋ ಈ ಪೆಟ್ರೋಲ್ ಬಂಕಲ್ಲಿ ಮಾತ್ರ ನಿಜವಾಗ್ಲೂ ಗೊತ್ತಾಗಲ್ಲ ಗುರು ನನಗೆ. 100 ರೂಪಾಯಿಗೆ ಹಾಕ್ಸ್ದಾಗ ಪೆಟ್ರೋಲ್ನ ಕಡಿಮೆ ಆಗ್ತಾರ ಅಂತ ಡೌಟ್ ಬರ್ತೈತೆ. ಮೆಜರ್ ಮಾಡಿಸ್ಬೇಕು ಒಂದ್ಸಲಿ, ಇಳಿದ್ಬಿಟ್ಟು 1 ರೂಪಾಯಿ ಏನೋ ಒಂದು ಬಾಟ್ಲು ತೊಗೊಂಡು 100 ರೂಪಾಯಿಗೆ ಪೆಟ್ರೋಲ್ ಹಾಕಪ್ಪ ಅಂತೇಳಿ, ಅವಾಗ ಗೊತ್ತಾಗ್ಬಿಡುತ್ತೆ. ಬರೀ ಕಾಲೇಜ್ ಹತ್ರ ಹೋಗೋಣ, 15 ಕಾಲೇಜ್ ಹತ್ರ. ಓಕೆ ಬಾಯ್ಸ್, ಫೈನಲಿ ಕಾಲೇಜಿಗೆ ರೀಚ್ ಆಗಿದ್ದಾಯಿತು. ಚಿಂದಿಗುರು ನಾನು ಆ್ಯಕ್ಚುಲಿ ಇದು ಸ್ವಲ್ಪ ಇಶ್ಯೂ ಇತ್ತು, ಲೈಕ್ ಪವರ್ ಲ್ಯಾಗ್ ಹೊಡಿಯೋದು. ಅದು ಕೇವಲ ನನಗೆ 7000 ರೂಪಾಯಿ ಮೇಲೆ ಮಾತ್ರ ಫೀಲ್ ಆಗ್ತದೆ. ಅದು ಯಾಕೇನು ಗೊತ್ತಿಲ್ಲ. ಮೋಸ್ಟ್ಲಿ ಕಾರ್ಬೇಟ್ರ್ ಗಲೀಜ್ ಜನ ಇದೆಯಾ ಅಥವಾ ಫ್ಯೂಲ್ ಫಿಲ್ಟ್ರಲ್ಲಿ ನೋಡಬೇಕು. ಮೋಸ್ಟ್ ಪ್ರಾಬಲಿ ಅದೇ ಪ್ರಾಬ್ಲಮ್ ಅಂತ ಅಂದ್ಕೊತೀನಿ, ಪ್ರಾಪರಾಗಿ ಫ್ಯೂಯಲ್ ಸಪ್ಲೈ ಆಗ್ತಾಯಿಲ್ಲ ಅಂತ. ಅಂದರೆ ಇನಿಷಿಯಲಿ ಸ್ವಲ್ಪ ಲ್ಯಾಗು, ಹೈ ಎಂಡಲ್ಲಿ ಲ್ಯಾಗ್ ಹೊಡಿದಿದೆ. ಮೆಕ್ಕಿದ ಗಾಡಿ ಗೊತ್ತಲ್ಲ, ನಮ್ಮ ನಂದ ಥರ ಗಾಡಿ, ಮಿಕ್ಕಿದ ಕಡೆ ಭಯಂಕರ ಬೆಂಕಿ ಗಾಡಿ. ಓಕೆ ಬಾಯ್ಸ್, ಕ್ಲಾಸ್ ಮುಗಿಸ್ಕೊಂಡು ಕ್ಯಾಂಟೀನಲ್ಲಿ ಲೈಟಾಗಿ ಒಂಚೂರು ತಿನ್ಕೊಂಡು ಹೋಗ್ತಾಯಿದ್ದೀನಿ. ಏನು ಗುರಿದು ಒಂದೇ ಕಡೆ 3 ಎಕ್ಸ್ಪಲ್ಸು ಅಂದ್ರೆ ಅಷ್ಟೊಂದು ಚೆನ್ನಾಗಿದೆಯಾ? ಅಷ್ಟೊಂದು ಇದೆ. ಅದು ಅಕ್ಕಪಕ್ಕ ರ್ಯಾಲಿ ಎಡಿಷನ್ ಬೇರೆ ಇದೆ. ಸೊ ಇವಾಗ ಬೈಕ್ ಡೆಲಿವರಿಗೆ ಹೋಗಬೇಕು. ಸೊ ಬರೀ ಹೋಗುವ. ಇದೇ ನೋಡ್ರಿ ನಮ್ಮ ಗಾಡಿ 200 NS ಶೈನ್ ನೋಡ್ಬೋದು ಹೆಂಗಿದೆ. 10 ವರ್ಷದ ಹಳೆ ಗಾಡಿ ಅಂತ ಯಾರಿಗಾರ ಅನ್ಸುತ್ತೆ ಇದು ನೋಡಿದ್ರೆ. ಬರೀ ಒಂದವೇ ಗೋಪುರ ಹಂಗಲ್ಲಿ ಸಿಗ್ತೀನಿ. ಓಕೆ ಬಾಯ್ಸ್, ಕ್ಲಾಸ್ ಮುಗೀತು. ಐ ಥಿಂಕ್ ಕಾನ್ಸೆಪ್ಟ್ ಪ್ರಾಬ್ಲಮ್ನ ಇದೆಯಾ ಲೈಟಾಗೆ ಗೊತ್ತಿಲ್ಲ. ಸುಮಾರು ಗಾಡಿ ಹೋಗ್ಬಿಟ್ಟಿದೆ, ಇಲ್ಲೆಲ್ಲ ಫುಲ್ಲಾಗಿ ಹೋಗಿತ್ತು. ಆ್ಯಕ್ಚುಲಿ NS ಸ್ವಲ್ಪ ಪ್ರಾಬ್ಲಮ್ ಇತ್ತು. ಒಂದ್ಸಲ ಸರ್ವಿಸ್ಗೆ ಬಿಟ್ರೆ ಅದಾದಮೇಲೆ ರೆಡಿ ಆಗಿರೋಂಗಿದೆ ಮೋಸ್ಟ್ಲಿ. ಫಸ್ಟು ಪವರ್ ಸ್ವಲ್ಪ ಕಡಿಮೆ ಆಯಿತು, ಇವಾಗ ಚಿಂದಿ ಆಗಿದೆ ಗಾಡಿ. ರಾ ಪವರ್ ಗಾಡಿ ಡಾಮೇರ್ ಓಡಿಸೋಂಗೆ ಆಗುತ್ತೆ ನನಗೆ ಒಂದೊಂದ್ಸಲಿ. ಅದು ಇನಿಷಿಯಲಿ ಕೂಡ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮೊದಲು, ಇವಾಗ ಸೂಪರ್ಬಾಗಿ ಕೆಲಸ ಮಾಡ್ತಾಯಿದೆ. ಕ್ಯಾಂಟೀನ್ ಊಟ ಮಾಡೋದು ಯಾಕೆ ಅವಾಗವಾಗ ಗಂಟ್ಲು ಕಡ್ದ ಸ್ಟಾರ್ಟ್ ಆಗ್ತಿದೆ. ಕ್ಯಾಂಟೀನ್ ಊಟ ಕಡಿಮೆ ಮಾಡಬೇಕು ಅಂದರೆ. ಸೊ ಪೀಸಾಗೆ ಇವಾಗ ಗಾಡಿ ಡೆಲಿವರಿಗೆ ಹೋಗ್ತಾಯಿದ್ದೀನಿ. ಸೊ ಗಾಡಿ ಡೆಲಿವರಿ ಬಂದುಬಿಟ್ಟು ರಾಜಾಜಿನಗರ HSR
HSR ಅನ್ಕೋತೀನಿ. ಹಾಂ, HSR. ಸೊ ಅಲ್ಲಿ ಗಾಡಿ ಡೆಲಿವರಿ ಇರೋದು. ಸೊ ನಮ್ಮ ಅಜಯ್ ಎಲ್ಲಿ ತೊಗೊಂಡಿದ್ದ GTನ ಅದೇ ಶೋರೂಮಲ್ಲೇ ಇವರು ಮಾಡಿರೋದು. ಸೊ ಅಲ್ಲೇ ಗಾಡಿ ಪಿಕ್ ಮಾಡ್ತಾ ಇರೋದು ಕೂಡ ಇವರು. ಅಪ್ಪಡ. ಸೊ ಬರ್ರಿ ಹೋಗುವ ಗಾಡಿ ಡೆಲಿವರಿ ತೊಗೊಳ್ಳೋಣ. ಆ್ಯಕ್ಚುಲಿ ಸಬ್ಸ್ಕ್ರೈಬರ್ ಕಮ್ ಫ್ರೆಂಡ್. ಏನಾಗಿ ಯೋಚನೆ ಮಾಡಿದೆ ಗುರು, ಏನಾರ ಒಂದು ಯೋಚನೆ ಮಾಡ್ತೀನಿ, ಅದಿದ್ರಲ್ಲಿ ಏನಾರ ಒಂದು ಥಾಟ್ ಬಂದುಬಿಡುತ್ತೆ. ಸೊ ಬರ್ರಿ ಹೋಗೋಣ ಸೀದಾ, ಬೇರೆ ಥಾಟೇ ಬೇಡ, ಡೆಲಿವರಿ ತೊಗೊಳೋದಕ್ಕೆ ಹೋಗುವ, ಗಾಡಿ ಡೆಲಿವರಿ ತೊಗೊಳ್ಳುವ. ಓಕೆ ಬಾಯ್ಸ್, ನಿಯರ್ ಬೈ ಶೋರೂಮ್ ಬಂದಾಯಿತು. ಆ್ಯಕ್ಚುಲಿ ನಾನು ಆ ಕಡೆಯಿಂದ ಬರೋದು, ಇನ್ನೂ ರೈಟ್ ಟರ್ನ್ ಇದೆ. ಸೊ ಅದಕ್ಕೆ ಹಿಂಗೆ ಬಂದು ಯೂ ಟರ್ನ್ ಹೋಗ್ಬೇಕು, ಈ ಕಡೆಗೆ ವಿಧಿ ಇಲ್ಲ. ಐ ಥಿಂಕ್ ಇಲ್ಲಿ ರೈಟ್ ಇದೆ ಶೋರೂಮು, ಲೆಫ್ಟಲ್ಲಿ ಸಾಗರ ಇದಿರೋದು. ಅಲ್ಲಪ್ಪ, ರೈಟಲ್ಲ ಲೆಫ್ಟಲ್ಲ, ರೈಟ್ ಸಾರಿ ಮುಂದೆ ಲೆಫ್ಟಲ್ಲಿರೋದು. ಎಲ್ಲಪ್ಪ ರಾಯಲ್ ಎನ್ಫೀಲ್ಡ್ ಶೋರೂಮು. ಹಾಂ, ಇಲ್ಲೇ ಇದೆಯಲ್ಲ ರಾಯಲ್ ಎನ್ಫೀಲ್ಡ್. 3:30 ಡೆಲಿವರಿ ಅಂದರು. ನಮ್ಮನ್ನು ಬಂದಿದ್ದಾನ ಇಲ್ವಾ ಗೊತ್ತಿಲ್ಲ. ಸೊ ನೋಡೋಣ ರೀ. ಓಕೆ ಬಾಯ್ಸ್, ಬಂದಿದ್ದಾಯಿತು. ಸೊ ಪ್ರಣವ್ ಬ್ರೋ ಕೂಡ ಬಂದಿದ್ದಾರೆ. ಬ್ರೋ ಒನ್ಸ್ ಮೋರ್ ಬಾಯ್ ಹಾಯ್ ಮಾಡ್ಬಿಡ್ರಿ, ಬಾಯಲ್ಲ. ಸೊ ಫುಲ್ ಖುಷಿ ಆಗ್ಬಿಟ್ಟಿದ್ದೀರಾ ಹೊಸ ಗಾಡಿಗೆ? ಫುಲ್ ಖುಷಿ ಬ್ರೋ. ಏನು ಹೇಳಿ, ಒಂದು 3 ತಿಂಗಳಿಂದ ವೆಯ್ಟ್ ಮಾಡಿ 1.5 ತಿಂಗಳಿಗೆ ಕೊಡಿಸ್ತಾ ಇದ್ದಾರೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಅವರು. ತುಂಬ ಖುಷಿ ಆಗ್ತಾ ಇದೆ, ಫುಲ್ ದಿಲ್ ಖುಷಿ. ಓಕೆ ಬರ್ರಿ ಡೆಲಿವರಿ ಟೈಮಿಗೆ ಸಿಗೋಣ. ಗಾಡಿ ಅಲ್ಲಿದೆ. ಸೊ ಡೆಲಿವರಿ ಟೈಮ್ಗೆ ಏನು ಅಂತ ಹೇಳ್ತೀನಿ. ಓಕೆ ಬಾಯ್ಸ್, ಯಾರು ಬಂದಿದ್ದಾರೆ ಗೊತ್ತಾ? ಆ್ಯಕ್ಚುಲಿ ನಮ್ಮ ಗುರುಗಳಾದ ಗೋಲ್ಡನ್ ನೋಡಲ್ ಬಂದಿದ್ದಾರೆ. ಅಣ್ಣ ದೊಡ್ಡ ಅಭಿಮಾನಿ ಅಣ್ಣ. ಆರಾಮಾ? ಹೇಗಿದ್ದೀರಾ? ಹುಡುಗನ ಡೆಲಿವರಿಗೆ ಸಮಾಚಾರ ಹೇಳ್ಬೇಕಲ್ಲ. ಪ್ಲಾನ್ ಈಗ ಮುಂದೆ ಇವಾಗೆಲ್ಲ ದೊಡ್ಡ ದೊಡ್ಡ ರೆಕಾರ್ಡ್ ಹೋಲ್ಡರ್ಸ್ ನೀವೆಲ್ಲ. ಈಗ ಯಾವ ರೆಕಾರ್ಡ್ಗಿದೆ? ನಮ್ದೆಲ್ಲ ಎಲ್ಲಿದೆ? ನಮ್ದೆಲ್ಲ ನೀವು ವಯಸ್ಸು ಹುಡುಗರು ಮಾತಾಡ್ಬಿಟ್ಟ ಮೇಲೆ ಸಿಗೋಣ ಬರ್ರಿ. Yeah, they never seen nobody like this. No similar match or a likeness. Get your hands in the air with your lighters. 2 fingers up in the air if you like this. Easy boom bap, easy new trap. Can the dude rap? What the people saying, how'd he do that? Skibbity beep up, oh. Nobody putting John inside a genre, no. Yeah, alright, it's Mr. Boom Bap. Now no niche. ಓಕೆ ಬಾಯ್ಸ್, ಎಲ್ಲರೂ ಗಾಡಿ ಟೆಸ್ಟ್ ಡ್ರೈವ್ ಮಾಡ್ತಾಯಿದ್ದಾರೆ. ಸೊ ನಾನು ಬೇಡ, ಹೊಸ ಗಾಡಿ ಸ್ವಲ್ಪ ಇಂಜಿನ್ನು ಸೆಟ್ಟಿಂಗ್ ಆಗಲಿ ಅಂತೇಳಿ ನಾನೇನು ಓಡ್ಸೋಕ್ಕೆ ಹೋಗಲಿಲ್ಲ. ಹೊಸ ಗಾಡಿ, ಹೊಸ ಓನರು, ಓಡಿಸ್ತೀವಿ ಸ್ವಲ್ಪ ಹುಡುಗ. ಅದಾದಮೇಲೆ ಬೇಕಾದ್ರೆ ಎಲ್ಲಿಗಾರ ಒಂದು ರೈಟ್ ಪ್ಲ್ಯಾನ್ ಹಾಕ್ಕೊಂಡು ನಾವು ಓಡಿಸೋಣ. ಸೊ ನಾನು ನನ್ನ ಡಾಮಿನ ಮಿಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ರಾಧೆ ಬಂದಿದ್ದಾಳೆ, ನನಗೆ ಗೊತ್ತಿರಲಿಲ್ಲ ರಾಧೆ ಬರುತ್ತೆ ಅಂತ. ರಾಧೆ ಬರೋ ವಿಚಾರ ಗೊತ್ತಿದ್ರೆ ಎಲ್ಲಿ ರಾಧೆ ಇವರೆಲ್ಲಿ? ಸತೀಶ್ ಬ್ರೋ. ಓಕೆ ಪೂಜೆ ಮಾಡಿಸ್ರಿ. ಬಾಯ್, ಆಲ್ ದ ಬೆಸ್ಟ್, ರೈಟ್ ಸೇಫ್, ಹುಷಾರಾಗಿ ಗಾಡಿ ಓಡಿಸಿ, ಹುಷಾರಾಗಿರಿ. ಸತೀಶ್ ಅಣ್ಣ ಎಲ್ಲೋದ್ರು? ಓಕೆ ಬಾಯ್ ಬ್ರೋ. ಓಕೆ ಬಾಯ್. ಸಿಗುವ ನೆಕ್ಸ್ಟ್ ಯಾವ್ದಾರ ಒಂದು ರೈಡ್ ಇದ್ರೆ ಹೇಳ್ರಿ. ಗ್ರೂಪ್ ರೈಡು ಗೋಲ್ಡನ್ ಟೂರರ್ಸಾ? ಹಾಕ್ರಿ ಹೋಗುವ. ಟೀಮ್ ಬೇಕು ನೋಡೋಣ, ಫಸ್ಟ್ ರೈಡಲ್ಲಿ ಟೀಮ್ ಮಾಡೋಣ. ನಾವಿದ್ದೀವಿ. ಡ್ಯೂಕಿರಿ ಬ್ರೋ, ಬರೋದಾ? ಬಾಯ್. ಆಕಾಶ್ ಬ್ರೋ ಬಾಯ್. ಬ್ರೋ ಬಾಯ್. ಸೇಕೆ ಬ್ರೋ ಬಾಯ್. ಏನು ಆ ರೇಂಜಿಗೆ ಖುಷಿ ಆಗ್ತಿದ್ದೀರಾ? ಬಾಯ್ ಬಾಯ್. ಸೊ ಓಕೆ ಬಾಯ್ಸ್, ಇವಾಗ ಹೊರಡ್ತಾ ಇದ್ದೀನಿ ಎಲ್ಲಿಂದ. ಆ್ಯಕ್ಚುಲಿ ಆಚೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಇದು ಡೆಲಿವರಿ ತೊಗೊಂಡಿದ್ದ ಕಾರಣ ಹಿಮಾಲಯನ್ ಡೆಲಿವರಿ ತೊಗೊಳೋದ್ರಲ್ಲೇ ಈ ದಿನ ಆಗೋಯ್ತು ಇವತ್ತು. ಸೊ ಒಂದು ಗಿರಿಯಾಣನ ಮೀಟ್ ಮಾಡ್ಕೊಂಡೀಗ ಒಂದವೇ ಹೋಗಬೇಕು. ಓಕೆ ಬಾಯ್ಸ್, ಮಾಡ ಎಸ್, ಬಂದಿದ್ದ ಕೆಲಸ ಮುಗೀತು. ಸೊ ಮೂವಿಂಗ್ ಆನ್. ಫುಲ್ ಟೈಮ್ ಪೆಟ್ರೋಲ್ ಹಾಕ್ಕೊಬರ್ಬೇಕು, ಚೆನ್ನಾಗಿರೋದು. ಸೈಡ್ ಸ್ಟ್ಯಾಂಡ್ ಏನು ಗುರು ಇದು? ಮೀಟ್ರಲ್ಲಿ ಸ್ವಲ್ಪ ಗ್ಲಿಚ್ ಇರೋಂಗಿದೆ.
ಸೈಡ್ ಸ್ಟ್ಯಾಂಡ್ ಸಿಗ್ನಲ್ ನೋಡ್ರಿ, ಸ್ಟ್ಯಾಂಡ್ ಫುಲ್ ಎತ್ತೈತೆ. ಈಗ ಹೋಯ್ತು. RPM ಲೈಟ್ ಅಂತೂ ಆನೇಲೆ ಐತೆ ಅವಾಗಿಂದೇನು. ಆಫ್ ಆಗ್ಬೇಕು ಲೈಟ್, ಅದು ಆಫೇ ಆಗ್ತಾಯಿಲ್ಲ. ಆದರೂ ಸಖತ್ತಾಗಿದೆ ರಾಪ್ ಅವ್ರ ಗಾಡಿ. ಓಡಿಸಿದ್ರೆ ಹಿಡ್ಕೊಬಿಡೋದ ನಾನೇ ಅನ್ನಂಗೆ ಆಗ್ತೈತೆ ನನಗೆ. ಆವ್ರೇಜ್ ಚೆನ್ನಾಗಿ ಕೊಡುತ್ತಲ್ಲ. ಪವರ್ ನೋಡ್ರಿ ಏನು ಸಖತ್ತಾಗಿದೆ. ಹೆಡ್ಲೈಟ್ ನೋಡ್ರಿ, ಈಗ LED ಹೆಡ್ಲೈಟ್ ಹಾಕ್ತಾರೆ, ಕ್ರೇಜಿ ಇದೆ ಹೆಡ್ಲೈಟ್ ಕೂಡ. ಸೊ ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ಟಂತ ಸಬ್ಸ್ಕ್ರೈಬ್ ಆಗಿರಿ. ಇನ್ನೂ ಯಾರು ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ, ಫಾಲೋ ಮಾಡಿಬಿಡ್ರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿಯ ಪ್ರೀತಿಗೌಡರು, ಸೈನಿಂಗ್ ಔಟ್ ಆಫ್ ಪ್ರೀತಿ ವ್ಲಾಗ್ಸ್. ಸಿಗೋದು ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ರೈಡ್ ಸೇಫ್ ಆ್ಯಂಡ್ ಬಿ ಸೇಫ್. ಹುಷಾರಾಗಿ ಗಾಡಿ ಓಡಿಸಿ, ಹುಷಾರಾಗಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಬಾಯ್.